ಲಾಸ್ಟ್ ಒಂದು ನ್ಯೂಸಲ್ಲಿ ಒಂದು ಫೋಟೋ ಬಂದಿತ್ತು ಪ್ರೇಮದು ಮದುವೆದು ಲಾಸ್ಟ್ ಒಂದು ಫೋಟೋ ನೀವು ನೋಡಿರಬೇಕು. ಇನ್ಸ್ಟಾದಲ್ಲಿ ಅವನು ಶೇರ್ ಮಾಡಿದ್ದ ಅದೇ ಫೋಟೋ. ನಾವೆಲ್ಲ ಇವರೆಲ್ಲ ಇದ್ದದ್ದು ಎಲ್ಲ ಒಟ್ಟಿಗೆ ಇದ್ದದ್ದು. ನಾವು 9ನೇ ತಾರೀಕು ನಮ್ಮ ಮನೆಯಲ್ಲಿದ್ದ, 10ನೇ ತಾರೀಕು ಫ್ರೀ ಇದ್ದ ಮನೆಯಲ್ಲಿದ್ದ, 11ನೇ ತಾರೀಕು ನಮ್ಮ ಮದುವೆ ಮನೆಯಲ್ಲಿದ್ದ. ಇಷ್ಟು ಘಟನೆ ನಡೆದದ್ದು. ಮತ್ತೆ ಕಾಂತಾರ ಶೂಟಿಂಗ್ ಅಲ್ಲಿ ಇದ್ದದ್ದು ನಮಗೆ ಪೀಡ್ಸ್ ಬಂದಿರಬಹುದು ಅಂತೇಳಿ ಸ್ವಲ್ಪ ಕಬ್ಬಿಣ ಎಲ್ಲ ಕೊಟ್ಟರಂತೆ. ಆಮೇಲೆ ಪಲ್ಸ್ ನೋಡುವಾಗ ಪಲ್ಸ್ ಸಿಕ್ಕಾಪಟ್ಟೆ ಲೋ ಆದದ್ದು ನೋಡಿ ಹಾಸ್ಪಿಟ್ಲಿಗೆ. ನಂದೊಂದು ಶರ್ಟ್ ಇತ್ತು, ಇವನ ಮೆಹಂದಿಗೆ ಹಾಕೊಂಡು ಬಂದಿದ್ವಿ. ಅವನಿಗೆ ಅದೊಂದು ಇಷ್ಟ ಆಗಿತ್ತು. ಲಾಸ್ಟ್ಗೆ ನನ್ನ ಹತ್ರ ಕೇಳಿದ್ದು ನಂಗೆ ಕೊಡು, ನನಗೆ ಬೇಕು. ಅವನು ಹೇರ್ ತೆಗೆದಿದ್ರು ಕಾಂತಾರ ಶೂಟ್ಗೋಸ್ಕರ. ಹೇರ್ ತೆಗೆದಿದ್ದ ಕಾರಣ ಅವನು ಏರ್ಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಾದ ನಂತರ ಅವನು ಫಾರಿನಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ದ. ಹೇಳಿದ್ರೆ ಅವನು ಕಾಂತಾರಕ್ಕೋಸ್ಕರ ಬೇರೆ ಶೂಟ್ಗಳನ್ನೆಲ್ಲ ಬಿಟ್ಟಿದ್ದ. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ನೀವೊಂದು ಪ್ರತಿಭಾವಂತ ಕಲಾವಿದ ರಾಜ್ಯದ ಅಂತ ಹೇಳಿದ್ಕೊಳ್ಳೆ ನಿಮ್ಗೆ ಗೊತ್ತು, ರಾಕೇಶ್ ಪೂಜಾರಿಯವರು, ಉಡುಪಿಯವರು. ಅವ್ರನ್ನ ಕಳ್ಕೊಳ್ತೇವೆ, ಯಾಕೆಂದರೆ ಕಾಮಿಡಿ ಕಿಲಾಡಿಯಲ್ಲೂ ಇದ್ದರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲೂ ಮಾಡ್ತಾಯಿದ್ರು. ಕೊನೆಯದಾಗಿ ಅವರಂತ ಹೇಳಿದರೆ ಸುನೀಲ್ ಅವರ ಮದುವೆಗೆ ಹೋಗ್ತಾರೆ. ಅಂದರೆ ಮೆಹಂದಿ ಕಾರ್ಯಕ್ರಮ ಮತ್ತು ಮದುವೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಸೊ ಅದಾದ ನಂತರ ಅವರು ಅಲ್ಲಿಂದ ನೇರವಾಗಿ ಕಾರ್ಕಳ ಅಂತ ಹೇಳಿದ್ರೆ ಮಿಯಾರಿಗೆ ಹೋದ ನಂತರ ಅಲ್ಲಿ ರಾತ್ರಿ ಅವರಿಗೆ ಹೃದಯಾಘಾತವಾಗುತ್ತೆ. ಹೀಗಾಗಿ ಇವತ್ತು ನನ್ನೊಂದಿಗೆ ಅಂತ ಹೇಳಿದ್ರೆ ನೀವು ಒಂದು ಫ್ಯಾಮಿಲಿ ಫೋಟೋನ ನೋಡಿರ್ತೀರ. ಕೊನೆಯದು ಒಟ್ಟಿಗೆ ಅಂದರೆ ರಾಕೇಶು ಹಾಗೆ ಅವರ ಸ್ನೇಹಿತರ ಒಂದು ಫೋಟೋ ನೋಡಿರ್ತೀರ. ಇವರ ಮದುವೆ ಫೋಟೋ ಆಗಿರುತ್ತೆ. ಆ ಫೋಟೋನ ನೀವೆಲ್ಲ ಕಡೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಫೋಟೋನು ವೈರಲ್ ಆಗಿರುತ್ತೆ. ಹೀಗಾಗಿ ಅವರ ಬಾಲ್ಯ ಸ್ನೇಹಿತರಿದ್ದಾರೆ, ಅವ್ರ ಹತ್ರನೇ ಕೇಳ್ತಾ ಹೋಗುವ ನಾವು. ರಾಕೇಶ್ ಅವರ ಜೀವನ ಹೇಗೆ ಪ್ರಾರಂಭವಾಯಿತು, ನಂತರ ಅವರ ಪರಿಚಯ, ಒಡನಾಟ, ಹಾಗೆ ಅವರ ಜೀವನದಲ್ಲಿ ಮುಂದೆ ಏನು ಮಾಡಬೇಕಂತಿದ್ರು ಅನ್ನುವಂಥದ್ದು ಅವ್ರ ಹತ್ರ, ಅವ್ರ ಸ್ನೇಹಿತರ ಹತ್ರ ಕೇಳ್ತಾ ಹೋಗುವ. ದಯವಿಟ್ಟು ಬನ್ನಿ. ನಮ್ಗಂತ ಹೇಳಿದರೆ ಈಗ ಇವರು ನನ್ನ ಫ್ರೆಂಡ್ಸು, ಪ್ರಶಾಂತ್, ಸೂರಜ್, ಇವರೆಲ್ಲ ನಮ್ಮ ಫ್ರೆಂಡ್ಸ್. ಫ್ರೆಂಡ್ ರಾಕೇಶ್ ಇದು ಅವನದು ಹೇಗಿದೆ ಅಂತ ಹೇಳಿದರೆ, ನೀವು ಒಂದ್ಸರಿ ಅವನಿಗೆ ಸಿಕ್ಕಿದ್ರೆ ನೆಕ್ಸ್ಟ್ ಅವನದು ಕ್ಲೋಸ್ ಫ್ರೆಂಡ್ ಆಗ್ತೀರಿ ನೀವು. ಈಗ ನನ್ನ ಫ್ರೆಂಡ್ ನಾಳೆ ಯಾರಾದರೂ ರಾಕೇಶಿಗೆ ಸಿಕ್ಕಿದ್ರೆ ಅವನು ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಅವ ಆ ಥರ ಮನುಷ್ಯರನ್ನ ಹಚ್ಕೊಳ್ತಾ ಹೋಗ್ತಾನೆ. ಇವತ್ತೀಗ ರಾಕೇಶಿಗೆ ಎಷ್ಟೆಲ್ಲ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರು ಎಲ್ಲರ ಹತ್ರ ಕೇಳಿಬೇಕಾದ್ರೆ ಅವನಿಗೆ ಅವರೆಲ್ಲರಿಗೂ ರಾಕೇಶ್ ಒಂದು ಫೇವ್ರೇಟ್ ಆಗಿರ್ತಾನೆ. ಕ್ಯಾರಿಯರ್ ಅಂತ ಹೇಳಿದ್ರೆ ಅವನು ಫಸ್ಟ್ ಯು ಚಾನಲಲ್ಲಿ ಶೋ ಮಾಡ್ತಾ ಇದ್ದ. ಕ್ಯಾಮರಕ್ಕೆ ಅವನು ಫೇಸ್ ಕೊಟ್ಟದ್ದು ಯು ಚಾನಲಲ್ಲಿ ಶೋ ಮಾಡ್ತಾ ಇದ್ದ. ನಂತರ ಸ್ಪಂದನದಲ್ಲಿ ಶೋ ಮಾಡ್ತಾ ಇದ್ದ. ಅದಾದ ನಂತರ ಮುಕ್ತಾ ಟಿ ವಿ ಅಂತ ಇತ್ತು, ಅಲ್ಲಿಗೆ ಬಂದು ಅಲ್ಲಿ ಕೂಡ ಶೋ ಮಾಡ್ತಾ ಇದ್ದ. ಅದಾದ ನಂತರ ಅವನಿಗೆ ಮೇಯ್ನು ಈ ಏನಿದೆ ಅಲ್ಲ, ಈ ಟೋಟಲ್ ಒಂದು ಸ್ಟೇಜಲ್ಲಿ ಒಂದು ಆ್ಯಕ್ಟ್ ಮಾಡುವಂಥದ್ದು, ಅದು ಕಂಪ್ಲೀಟ್ ಟ್ರೈನ್ ಆಗಿದ್ದ ಅವನು ಚೈತನ್ಯ ಕಲಾವಿದರು ಅಂತ ಇದ್ದಾರೆ. ಪ್ರಸನ್ನ ಅಂತೇಳಿ ಚೈತನ್ಯ ಕಲಾವಿದರು ಅಂತೇಳಿ ಒಂದು ನಾಟಕ ತಂಡ ಇದೆ. ಈ ಭಾಗದಲ್ಲಿ ತುಂಬ ಫೇಮಸ್. ಅದು ಉಡುಪಿಯಲ್ಲಿ ಕಾರ್ಕಳದದು, ಬೈಲೂರಿದು. ಅವ್ರು ಈ ಭಾಗದಲ್ಲಿ ಫೇಮಸ್. ಅದರಲ್ಲಿ ಪ್ರಸನ್ನ ಬೈಲೂರು, ಹೌದು, ತುಳುವಲ್ಲಿ ಅವರದ್ದೊಂದು ನಾಟಕ ತಂಡ ಇದೆ, ಚೈತನ್ಯ ಕಲಾವಿದರು ಅಂತೇಳಿ. ಅದರಲ್ಲಿ ಅವನ ನಾಟಕದಿಂದ ಅವನ ಆ್ಯಕ್ಟಿಂಗ್ ಸ್ಕಿಲ್ಲು ತುಂಬ ಇಂಪ್ರೂವ್ಮೆಂಟ್ ಆಯಿತು ಅವನಿಗೆ. ಅಲ್ಲಿ ಅವರು ಕೊಟ್ಟಂಥ ಟ್ರೈನಿಂಗಲ್ಲಿ ಅವನೇ ಹೇಳಿದ್ದಾನೆ ಒಂದು ಇಂಟರ್ವ್ಯೂ ಅಲ್ಲಿ, ನಾನು ಇವತ್ತು ಏನು ಫೇಸ್ ಮಾಡಿದ್ರು ಇದು ನನಗೆ ಪ್ರಸನ್ನ ಅವರು ಕಲಿಸಿಕೊಟ್ಟದ್ದು, ಇವತ್ತು ನನಗೆ ಇದು ಇಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗ್ತಾ ಇದೆ ಅವ್ರು ಕೊಟ್ಟಂಥ ಟ್ರೈನಿಂಗ್ ಅಂತ ಅವನ ಇಂಟರ್ವ್ಯೂವಲ್ಲೇ ಅವನು ಹೇಳಿದ್ದಾನೆ. ಅಲ್ಲಿಂದ ಶುರುವಾಯಿತು. ನಂತರದ ದಿನಗಳಲ್ಲಿ ಹೌದು, ಅವನ ಮಧ್ಯದಲ್ಲಿ ಅಂತ ಹೇಳಿದರೆ ಇಲ್ಲಿ ಈ ಇನ್ಕಮ್ ಸೋರ್ಸ್ಗಳು ಸಾಕಾಗದೆ ಈ ಚಾನಲ್ನಲ್ಲಿ, ಲೋಕಲ್ ಚಾನಲಲ್ಲಿ ಕೊಡುವಂಥ ಇನ್ಕಮ್ ಸೋರ್ಸ್ಗಳು ಅವನ ಜೀವನನ ಲೈಫ್ ಲೀಡ್ ಮಾಡಲಿಕ್ಕೆ ಸಾಕಾಗದಿದ್ದ ಕಾರಣ ಅವನು ಏರ್ಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಾದ ನಂತರ ಅವನು ಫಾರಿನಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ದ. ಇಲ್ಲಿ ಅದು ಅರ್ನಿಂಗ್ಸು ನನಗೆ ಸಾಕಾಗೋದಿಲ್ಲ, ನಾನು ಫಾರಿನಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದ. ಏನು ಡಿಸೈಡ್ ಮಾಡಿದ ಆ ಕತರ್, ಅವನ ತಂದೆ ಕತರಲ್ಲಿದ್ದರು, ಕತರ್ನಲ್ಲಿದ್ರು ಅವನು ಅಲ್ಲೇ ಹೋಗ್ಬೇಕಂತಿದ್ರು. ಉದ್ಯದ ಗ್ಯಾಪಲ್ಲಿ ಅವನಿಗೆ ಒಂದು ಕಾಮಿಡಿ ಕಿಲಾಡಿಯಿಂದ ಆಫರ್ ಬರುತ್ತೆ. ಕಾಮಿಡಿ ಕಿಲಾಡಿಗೆ ಹೋದವ ಅಲ್ಲಿ ಗೆದ್ದು ಬರ್ತಾನೆ. ಅಲ್ಲ ಇದೆ ಅವನಿಗಂತ ಹೇಳಿದರೆ ಲೋಕಲ್ ಭಾಗದಲ್ಲಿ ಅವನಿಗೆ ಒಳ್ಳೆ ವ್ಯೂ ಸಿಕ್ಕಿದೆ. ಈಗ ಅಂದರೆ ಅವನಿಗೆ ಒಂದು ಕ್ಯಾಮರಾ ಫೇಸ್ ಒಂದು ಅವಕಾಶ ಕೊಟ್ಟ, ಹೊಸ ಪ್ರತಿಭೆ. ಈಗ ಯು ಚಾನಲಲ್ಲಿ ನಾವು ಅವರು ಪ್ರಸಾದ್ ಅಂತೇಳಿ ಓನರು, ಅವ್ರು ತುಂಬ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಉಡುಪಿ ಚಾನಲ್ ಅಂತ ಇದೆ, ಇವಾಗಲೂ ಕೂಡ ಇದೆ, ಚಾನಲ್ ರನ್ನಿಂಗ್ ಇದೆ. ತುಂಬ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಒಂದು ಹೊಸ ಪ್ರತಿಭೆ ಇವನು ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಅವನಿಗೆ ವ್ಯೂವರ್ಸ್ ಇದ್ದರು, ಚಂದ ಶೋಗಳನ್ನು ಚಂದ ಮಾಡಿ ನಡೆಸಿ ಕೊಡ್ತಿದ್ದ ಅವನು. ಇದು ವಿಶೇಷ ಏನಿಲ್ಲ ನಮ್ದು. ಅದು ಗ್ರೂಪಲ್ಲಿ ಖಾಲಿ ಎನಿ ಟೈಮ್ ಒಂದು ಕಾಮಿಡಿ ನಗಾಡುವಂಥದ್ದು ವಿಷಯ ಬಿಟ್ಟರೆ ಮತ್ತೇನು ಅದರಲ್ಲಿ ಬೇರೆ ಯಾವುದೇ ರೀತಿಯ ಇದಿರಲಿಲ್ಲ ನಮ್ಮದು. ಓನ್ಲಿ ಪರ್ಪಸ್ ಏನು ಕೇಳಿದರೆ ನಾವೆಲ್ಲ ಒಟ್ಟಿಗೆ ಯಾರೆಲ್ಲಿಗೆ ಹೋದರೂ ಒಂದು ಫೋಟೋ ಹಾಕುವಂಥದ್ದು, ಒಟ್ಟಿಗೆ ವರ್ಷಕ್ಕೊಂದು 2-3 ಟೂರ್ ಮಾಡುವಂಥದ್ದು, ಎಲ್ಲ ಪಾರ್ಟಿ ಮಾಡುವಂಥದ್ದು, ಅವರ ಮನೆ ಕಾರ್ಯಕ್ರಮ ಇದ್ದರೆ ಇವರು ಹೋಗುವಂಥದ್ದು, ಇವ್ರ ಮನೆಯಲ್ಲಿ ಅವರು ಹೋಗುವಂಥದ್ದು, ಈ ಥರ ಒಂದು ಒಡನಾಟ, ಸಣ್ಣದೊಂದು ಗ್ರೂಪ್, ಒಂದು 10-12 ಜನ ಇರುವಂಥ ಗ್ರೂಪ್ ನಮ್ಮದು. ಅದರಲ್ಲೇ ಯಾವುದು ಅವನೇ ಇಟ್ಟದ್ದು, ಅದು ಹೆಸರಿಟ್ಟದ್ದು ಅವನೇ. ಹೆಸರಿನಲ್ಲೇ ದೊಡ್ಡ ಮಟ್ಟದ ಅರ್ಥ ಇದೆ. ಹೌದು ಹೌದು ಹೌದು. ಜಿಂದಗಿ ನಾ ಮಿಲೆ ದುಬಾರ. ಹೌದು, ಅದ್ಭುತವಾಗಿದೆ ಹೆಸರು. ಹೌದು ಹೌದು, ಅದು ಅವನೇ ಇಟ್ಟದ್ದು. ನೀವು ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ದು? ಇದು ಇವರೆಲ್ಲ ಲಾಸ್ಟಿಗೆ ಫೈನಲಿ ಇವರ ಮದುವೆ ದಿನವೇ ಮೀಟ್ ಆಗಿದ್ದು.
ಇವ್ರ ಮದುವೆ ಸಂಜೆ 4 ಗಂಟೆವರೆಗೆ ಇವರ ಮದುವೆ, 4-4:15ವರೆಗೆ ಇವರ ಮದುವೆಯಲ್ಲಿದ್ದ. ಅದ ನಂತರ ಅವನು ಡೈರೆಕ್ಟಾಗಿ ಅಲ್ಲಿಂದ ಕಾರ್ಕಳದಲ್ಲಿ ಒಂದು ಫಂಕ್ಷನ್ ಆಗ್ತಾಯಿತ್ತು. ಮಿಯಾರಲ್ಲಿ ಅವನೊಂದು ಇನ್ನೊಂದು ಗ್ರೂಪ್, ಅದು ಅಂದರೆ ನಮ್ಮದು ಈಗ ಒಂದು ಗ್ರೂಪ್ ಇದೆಯಲ್ಲ, ಅದೇ ಥರ ಅವನಿಗೊಂದು 100 ಗ್ರೂಪ್ ಇದೆ, ಗೊತ್ತಾಯ್ತು ನಮಗೆ. ಅಲ್ಲಿ ಮಿಯಾರಿದ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ನಮಗೆ ರಾತ್ರಿ ಫೋನ್ ಬಂದಾಗ ನಾವು ಹೋಗಿ ಅವನಿಗೆ ಸಿಕ್ಕಿದ್ವಿ. 11ಕ್ಕೆ ಸಂಜೆ 4:15ವರೆಗೆ ಹಾಲಲ್ಲಿ ಇರ್ತಾರೆ, ರಾತ್ರಿ ಮೆಹಂದಿಗೆ ಹೋಗ್ತಾರೆ ಅವರು. ಆ ದಿನದ ರಾತ್ರಿ ಹಾಲಿಂದ ಮೆಹಂದಿಗೆ ಹೋಗ್ತಾರೆ. 4 ಗಂಟೆವರೆಗೆ ಸರ್, 4 ಗಂಟೆವರೆಗೆ ಅವನು ಹಾಲಲ್ಲಿ ನಮ್ಮ ಜೊತೆ ಎಲ್ಲ ಮಾತಾಡಿ ನನ್ನ ಮಗು ಇತ್ತು, ನನ್ನ ಮಗು ಜೊತೆ ಅವನು ಆಟ ಆಡಿ ಮತ್ತೆ ನಮ್ಮ ಹತ್ರ ಹೇಳ್ದ, ನನಗೆ ನನ್ನದೊಂದು ಶರ್ಟ್ ಇತ್ತು ಅವನಿಗೆ ಬೇಕಿತ್ತು, ಹೇಳಿದ್ದ ನಾಳೆ ಬರ್ತೇನೆ ಮನೆಗೆ, ಅದನ್ನೊಂದು ಇಡು ನನಗೆ ಅಂತೇಳಿ. 4 ಗಂಟೆಗೆ ನಾವೆಲ್ಲ ಮೀಟ್ ಆಗಿದ್ವಿ. ಲಾಸ್ಟ್ ಹೋಗುವ ಹೊತ್ತಿಗೆ ನಾನು ನಾಳೆ ಬರ್ತೇನೆ, ಇವತ್ತು ಮಿಯಾರಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮ ಉಂಟು ಫ್ರೆಂಡಿದು, ಅಲ್ಲಿ ಹೋಗಿ ನಾಳೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ನನ್ನ ಮಗು ಜೊತೆ ಆಟ ಆಡಿ ನಮ್ಮ ಹತ್ರ ಎಲ್ಲ ಹೇಳಿ ನಾವೆಲ್ಲರಿಗೆ ಹೇಳಿ ನಾನು ಹೊರಡ್ತೇನೆ ಅಂತ ಹೇಳಿ ಹೊರಟ. ಮತ್ತು ನಾವು ಕೂಡ ಮನೆಗೆ ಹೊರಟ್ವಿ. ಅವನು ಅಲ್ಲಿಂದ ಮನೆಗೆ ಹೋಗಿ ಹೋದ. ನಂದೊಂದು ಶರ್ಟ್ ಇತ್ತು, ಇವನ ಮೆಹಂದಿಗೆ ಹಾಕೊಂಡು ಬಂದಿದ್ವಿ. ಅವನಿಗೆ ಅದೊಂದು ಇಷ್ಟ ಆಗಿತ್ತು. ಲಾಸ್ಟಿಗೆ ನನ್ನ ಹತ್ರ ಕೇಳಿದ್ದು, ನಂಗೆ ಕೊಡು, ನನಗೆ ಬೇಕು ಫಂಕ್ಷನ್ಗೆ, TV ಪ್ರೋಗ್ರಾಮ್ ಎಲ್ಲ ಹಾಕಿ ಬೇಕಾಗ್ತದೆ, ಕೊಡು ಅಂತ ಹೇಳಿದ. ಅದಕ್ಕೆ ಆಯಿತು, ನಾಳೆ ಬಂದು ತಗೊಂಡು ಹೋಗಿ ಮನೆಗೆ ಅಂತ ಹೇಳಿದ್ದು. ನಾಳೆ ಬರ್ತೇನೆ ನಾನು, ಇವತ್ತು ಮೆಹಂದಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದೋ. ಮತ್ತು ಅದೆಲ್ಲ ಅಷ್ಟು. ನಿಮ್ಮ ಮೆಹಂದಿಗೆ ಕೊನೆಯದಾಗಿ ಮೆಹಂದಿ ಮತ್ತು ಮದುವೆಗೆ ಎರಡು ಮದುವೆ ಅಮೃತ್ ಗಾರ್ಡನಲ್ಲಿ ಎಲ್ ವಿ ಟಿ ಅಮೃತ್ ಗಾರ್ಡನ್ ಅಂಬಾಗಿಲಲ್ಲಿ. ಹೌದು. ಎಷ್ಟು ಮೆಹಂದಿಗೆ ಯಾವ ಬರ್ತಾರೆ ಸರ್ ಅವರು? ಮೆಹಂದಿ ಮೇ 9ನೇ ತಾರೀಕು ಬೆಳಿಗ್ಗೆ ಮನೆಯಲ್ಲೇ ಇದ್ರು ಅವರು. ರಾತ್ರಿ 1 ಗಂಟೆ ತನಕ ಮನೆಯಲ್ಲೇ ಇದ್ರು. ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು, ಅದು ಊಟದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿದ್ದರು. ಅವರು ಆ್ಯಕ್ಟಿವ್ ಆಗಿದ್ರು. ಅವ್ರು ಮುಂಚೆ ಆಗಿದ್ರು ಆ್ಯಕ್ಟಿವ್ ಆಗಿದ್ದ. ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಮಕ್ಕಳೊಟ್ಟಿಗೆಲ್ಲ ತಮಾಷೆ ಮಾಡಿಕೊಂಡು ಆಗಿದ್ದ. ಆಮೇಲೆ ಮೇ 11ಕ್ಕೆ ಮದುವೆಯಲ್ಲಿ ಸಹ 4 ಗಂಟೆ ತನಕ ಅಲ್ಲೇ ಇದ್ದ, ಹಾಲಲ್ಲಿದ್ದ. ಆಮೇಲೆ ಇವ್ರ ಹತ್ರ ಮಾತಾಡಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋದದ್ದು ಆ ನೈಟ್. ಮದುವೆ ಅಂದ್ರೆ ನಿಮ್ಮದೇ ಆಯ್ತು ಈಗ? ಅದೇ ಆಯಿತು. ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟದ್ದು ಅದೇ ದಿವಸ ಅದೇ ಹಾಲಲ್ಲಿ ಎಲ್ರಿಗೂ ಸಿಕ್ಕಿ ಮಾತಾಡಿ ಎಲ್ಲರೊಟ್ಟಿಗೆ ಬೆರೆತು ಎಲ್ಲ ಫ್ರೆಂಡ್ಸ್ ಇದ್ರು ಅವನದು. ಅಂದರೆ ನಮ್ಮದಂದ್ರೆ ಎಲ್ಲ ಫ್ರೆಂಡ್ ಸರ್ಕಲ್, ಕ್ಲೋಸ್ ಸರ್ಕಲ್ ಎಲ್ಲ ನನ್ನ ಮದುವೆಗೆ ಬಂದಿದ್ದು. ಎಲ್ಲರ ಹತ್ರ ಮಾತಾಡಿ ಹೋಗಿದ್ದ ಆ ದಿವಸ. ಎಲ್ಲ ಸ್ನೇಹಿತರು ಒಟ್ಟಿಗೆ ಇದ್ರು ಅಂತ ಹೇಳಿದ್ರೆ ಏನ್ ಸರ್ ಅದು? ಒಟ್ಟಿಗೆ ಅಂದ್ರೆ ನನ್ನ ಮನೆಯಲ್ಲಿ ಇವರೆಲ್ಲ ಇದ್ರು ಆ ನೈಟ್. ಅವನು ಫಂಕ್ಷನ್ ಒಬ್ಬನೇ ಹೋದದ್ದು. ಅವನು ಫಂಕ್ಷನ್ಗೆ ಒಬ್ಬನೇ ಹೋದದ್ದು. ಬೆಂಗಳೂರಿನ ಫ್ರೆಂಡ್ಸ್ ಇದು. ಉಳಿದವರೆಲ್ಲ ಮದುವೆ ದಿನ ರಾತ್ರಿ ಇಲ್ಲಿದ್ರು, ಇವರು ನನ್ನ ಮನೆಯಲ್ಲಿದ್ರು ಎಲ್ಲ. ಅವನು ಅಲ್ಲಿಗೆ ಹೋಗಿದ್ದ. ಮದುವೆ ರಾತ್ರಿ ಎಲ್ಲ ಫ್ರೆಂಡ್ಸ್ ನನ್ನ ಮನೆಯಲ್ಲಿದ್ರು. ಅವ ಒಬ್ಬನೇ ಹೋದದ್ದು ಯಾವುದು ಮೆಹಂದಿ ಕಾರ್ಯಕ್ರಮಕ್ಕೆ. ಸ್ವಲ್ಪ ಕಡೆ ಮಾಧ್ಯಮದಲ್ಲಿ ಸುದ್ದಿ ಬಂತು, ಕಾಂತಾರ ಶೂಟಿಂಗ್ ಹೋಗಿದ್ರು, ಹಾಗಾಗಿ ವಾಪಸ್ಸು ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ತಡರಾತ್ರಿ ಅಲ್ಲಿಗೆ ಫಂಕ್ಷನ್ ಬಂದ್ರು. ಅಲ್ಲ, ವಿಷಯ ಏನಂದ್ರೆ 4 ಗಂಟೆ ತನಕ ನಮ್ಮ ಹಾಲಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಇದ್ದ. ಅದ ನಂತರ ಅವ ಹೋದದ್ದು 7 ಗಂಟೆಗೆ ಎಲ್ಲಿಗೆ, ಮೆಹಂದಿ ಕಾರ್ಯಕ್ರಮ ಕಾರ್ಕಳಕ್ಕೆ. ಆ ಮಧ್ಯೆ ಗ್ಯಾಪ್ ಇಡ್ದಲ್ಲ ಇಂಚಿನ ಘಟನೆ ನಡೆದು. ಆ ಮಧ್ಯದಲ್ಲಿ ಏನು ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ ಮನೆಗೆ ಹೋಗಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು. ಹೌದು, ಕಾಂತಾರ ಶೂಟಿಂಗ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಹೌದು, ಅದರ ಅರ್ಥ ಶೂಟಿಂಗ್ ಅಲ್ಲಿ ಇರ್ಲಿಲ್ಲ. ನಿಮ್ಮ ಮದುವೆಯಿಂದ ಸೀದಾ ಮೆಹಂದಿಗೆ. ಹೌದೌದು, ಮನೆಗೆ ಹೋಗಿ ಮೆಹಂದಿಗೆ. ಮುಂಚಿನ ದಿನ ಕೂಡ ಅವನು ಶೂಟ್ ಅಲ್ಲಿ ಇರಲಿಲ್ಲ. ಮುಂಚಿನ ದಿನ ಇವರ ಮೆಹಂದಿ ಕಾರ್ಯಕ್ರಮದಲ್ಲಿ. ಹೌದೌದು. 9ನೇ ತಾರೀಕು ನಮ್ಮ ಮನೆಯಲ್ಲಿದ್ದ. 10ನೇ ತಾರೀಕು ಫ್ರೀ ಇದ್ದ, ಮನೆಯಲ್ಲಿದ್ದ. 11ನೇ ತಾರೀಕು ನಮ್ಮ ಮದುವೆ ಮನೆಯಲ್ಲಿದ್ದ, ಮದುವೆ ಹಾಲಲ್ಲಿದ್ದ ಅಮೃತ್ ಗಾರ್ಡನ್ ಅಲ್ಲಿ 4 ಗಂಟೆ ತನಕ. 4 ಗಂಟೆ ಮತ್ತು 7 ಗಂಟೆಗೆ ಡೈರೆಕ್ಟ್ ನಮ್ಮ ಕಾರ್ಕಳ ಮಿಯರ್ಗೆ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ದ. ಇಷ್ಟು ಘಟನೆ ನಡೆದದ್ದು. ಮತ್ತು ಕಾಂತಾರ ಶೂಟಿಂಗ್ ಅಲ್ಲಿ ಇದ್ದದ್ದು ನಮಗೆ ಅಷ್ಟು ಗೊತ್ತಿಲ್ಲ ಅದರ ಬಗ್ಗೆ. ಆಕ್ಟಿವ್ ಆಗಿದ್ದ, ತುಂಬಾ ಆಕ್ಟಿವ್ ಆಗಿದ್ದ, ಆಕ್ಟಿವ್ ಆಗಿದ್ದ ಕೊನೆಯ ಕ್ಷಣದವರೆಗೂ. ಹೌದು, ನೀವು ಆ ವಿಡಿಯೋ ನೀವು ನೋಡಿರ್ಬೋದು. ಮೆಹಂದಿ ಮನೆಯಲ್ಲಿ ಕುಣ್ಕೊಂಡು ನಗಾಡ್ಕೊಂಡಿದ್ದ. ಅದರಲ್ಲಿ ಲಾಸ್ಟ್ ಒಂದು ನ್ಯೂಸಲ್ಲಿ ಒಂದು ಫೋಟೋ ಬಂದಿತ್ತು, ಪ್ರೇಮದು ಮದುವೆದು ಲಾಸ್ಟ್ ಒಂದು ಫೋಟೋ ನೀವು ನೋಡಿರ್ಬೇಕು. ಇನ್ಸ್ಟಾದಲ್ಲಿ ಅವನು ಶೇರ್ ಮಾಡಿದ್ದ ಅದೇ ಫೋಟೋ. ನಾವೆಲ್ಲ ಇವರೆಲ್ಲ ಇದ್ದದ್ದು, ಎಲ್ಲ ಒಟ್ಟಿಗೆ ಇದ್ದದ್ದು ನಾವು. ಲಾಸ್ಟ್ ಫೋಟೋ, ಗ್ರೂಪ್ ಫೋಟೋ, ಅದು ನ್ಯೂಸ್ ಚಾನೆಲ್ ಅಲ್ಲಿ ಶೇರ್ ಆಗಿತ್ತು ಅದು ಲಾಸ್ಟ್ ಟೈಮ್. ಅದು ನನ್ನ ಮದುವೆದೇ ಲಾಸ್ಟ್ ಫೋಟೋ. ಅದು ಕಾಲೇಜು ಫ್ರೆಂಡ್ ಆಗಿದ್ರ ಅವರೊಟ್ಟಿಗೆ ಹೇಗೆ ಸರ್ ನಿಮ್ದು ಇದು ಒಡನಾಟ, ನಿಮ್ದು ಇವ್ರದ್ದು? ಮಿಲಾಗ್ರಿಸ್ ಕಾಲೇಜ್. ಮಿಲಾಗ್ರಿಸ್ ಕಾಲೇಜ್. ಡೈಲಿ ಜಿಮ್ ಕರೆಕ್ಟಾಗಿ ಮಾಡ್ತಾ ಇದ್ರೆ ಅಥವಾ ಹೇಗೆ? ಮೊದಲು ಮಾಡ್ತಿದ್ದ, ಈಗೀಗ ಶೆಡ್ಯೂಲ್ ಬಿಸಿ ಅಲ್ಲ ಸರ್, ಒಂದು ಶೂಟಿಂಗ್ ಇರುತ್ತೆ ಅದು ಇದು. ಹಾಗಾಗಿ ವಾರಕ್ಕೆ ಬಂದರೆ 1 ದಿನ 2 ದಿನ ಹಂಗೆ ಬಂದು ಮಾಡೋಗ್ತಿದ್ದ ಅಷ್ಟೇ. ಹೆವಿ ಏನು ಮಾಡ್ತಿದ್ದಿಲ್ಲ ಸರ್. ಅವನು ಹೇಳಿದಲ್ಲ, ಟೈಮೇ ಸಿಗ್ತಿದ್ದಿಲ್ಲ. ಒಂದು 10 ನಿಮಿಷ 20 ನಿಮಿಷ ಹಂಗೆ ಮಾಡಿ ಹೋಗ್ತಿದ್ದ. ಜಿಮ್ಮಿನ ಬಗ್ಗೆ ಅದೇ ಆ್ಯಕ್ಚುಲಿ ಅವ್ನು ವರ್ಕೌಟ್ ಮಾಡ್ಲಿಕ್ಕೆ ಅಂತಲೇ ಬರ್ತದೆ. ಜಿಮ್ಮಿನ ಮೇಲೆ ಅಷ್ಟು ವಿಶೇಷ ಇದ್ದಿದ್ದಿರಲ್ಲ ಅವನ ಹತ್ರ. ಅವನದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಜಿಮ್ ಮಾಡೋದ್ರಿಂದ ಆಗುತ್ತಂತೀರಾ ಅಥವಾ ಹೇಗಂತೀರಾ ಸರ್? ನೀವೇ ಹೇಳಿ ಸರ್. ಯಾರು ಅಂದ್ರೆ ಜಿಮ್ ಮಾಡದೇ ಇರೋರಿಗೆ ಯಾರ್ದು ಆಗ್ಲಿಲ್ವಾ? ನಾನು ನಿಮಗೆ ಕೇಳ್ತಿದ್ದೇನೆ. ಯಾರಿಗೆ ಇದು ಮುಟ್ಟ ಕಾರ್ಡಿಯಾಕ್ ಅರೆಸ್ಟ್ ಇಲ್ಲ ಹಾರ್ಟ್ ಅಟ್ಯಾಕ್ ಯಾರಿಗೂ ಆಗ್ಲೇ ಇಲ್ವಾ? ನೀವೇ ಹೇಳಿ. ಅವನದು ಬಿಸಿ ಶೆಡ್ಯೂಲ್ ಇರ್ಬೋದು, ಆಯುಷ್ಯ ಮತ್ತೆ ಬಿಸಿ ಶೆಡ್ಯೂಲ್. ಯಾಕಂತ ಹೇಳಿದ್ರೆ ಅವನು ಇನ್ನು ಅನುಭವಿಸಬೇಕಾದಂಥ ಟೈಮ್ ಅವನ ಜೀವನದಲ್ಲಿ. ಯಾಕಂತ ಹೇಳಿದ್ರೆ ಅವನು ಕಾಂತಾರಕ್ಕೋಸ್ಕರ ಬೇರೆ ಶೂಟ್ಗಳನ್ನೆಲ್ಲ ಬಿಟ್ಟಿದ್ದ. ಅಂತ ಹೇಳಿದ್ರೆ ಅದು ಇರುತ್ತೆ, ಪ್ರೊಸೀಜರ್ ಇರುತ್ತೆ ಅವ್ರದ್ದು.
ಅವರ ಪ್ರೊಸೀಜರ್ ಪ್ರಕಾರವಾಗಿ ಅವನಿಗೆ ಈ ಹೇರ್ ಸ್ವಲ್ಪ ತೆಗೆದಿದ್ರು, ಅವನು ಹೇರ್ ತೆಗೆದಿದ್ರು, ಕಾಂತಾರ ಶೂಟ್ಗೋಸ್ಕರ ಹೇರ್ ತೆಗೆದಿದ್ರು. ಅವನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಕಾಮಿಡಿಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಇದಕ್ಕೋಸ್ಕರ ಇದ್ದ. ಇನ್ನೇನು ಕಾಂತಾರ ರಿಲೀಸ್ ಆಗಿ ಅವನು ಸಕ್ಸಸ್ ನೋಡುವಂಥ ಟೈಮ್ ಇತ್ತು. ಬಟ್ ಏನು ಮಾಡೋದು, ವಿಧಿ ಆಟ. ಅದು ಕಾಮಿಡಿ ಕಿಲಾಡಿ ಗೆದ್ದಾಗ ಅವ್ರದ್ದು ಹೇಗಿತ್ತು ಖುಷಿ ಎಲ್ಲ? ಗೆದ್ದಾಗ ಖುಷಿ ಅಲ್ಲ ಸರ್, ತುಂಬಾ ಖುಷಿಯಲ್ಲಿದ್ದ ಅವನು. ಎಲ್ಲರೂ ನಾವು ಹೋಗಿದ್ವಿ, ಇಲ್ಲಿಂದ ಅಲ್ಲಿಗೆ ಹೋಗಿದ್ವಿ, ಅರಸೀಕೆರೆ ಅಲ್ಲಿಗೆ ಹೋಗಿದ್ವಿ ನಾವು ವಿನ್ನಿಂಗ್. ಅಲ್ಲಿ ಹೋಗಿ ಅವನನ್ನ ವಿನ್ನಿಂಗ್ ಸೆಲೆಬ್ರೇಟ್ ಮಾಡಿ ಅಲ್ಲಿಂದ ಕರ್ಕೊಂಡ್ಬಂದು ಊರಲ್ಲಿ ಮೆರವಣಿಗೆ ಮಾಡಿ ಅವನನ್ನು ತುಂಬಾ ಚಂದ ಸೆಲೆಬ್ರೇಟ್ ಮಾಡಿದ್ವಿ. ಅವನು ಇದ್ದಿದ್ರೆ ಒಂದು ನಮ್ಮ ಕರಾವಳಿ ಒಂದು ದೊಡ್ಡ ಪ್ರತಿಭೆ ಖಂಡಿತ ಕರಾವಳಿಯ ಪ್ರತಿಭೆ. ಅವ ಇಡೀ ಕರ್ನಾಟಕದಲ್ಲಿ ಮಿಂಚುತ್ತಿದ್ದ ಮಾತ್ರ. ಕಾಂತಾರ ಅಂತ ಹೇಳುವ ವರ್ಲ್ಡ್ ವೈಡ್ ಫಿಲ್ಮ್ ಅಲ್ಲಿ ನಾಡ್ದೀಗ ಅವನ ಆಕ್ಟಿಂಗ್ ಈಗ ಬಂದ ಮೇಲೆ ನಾವು ಈಗ ನೋಡ್ಲಿಲ್ಲ, ಆದ್ರೂ 100% ಹೇಳ್ಬೋದು ಅವನ ಪರ್ಫಾರ್ಮೆನ್ಸ್ ಚಂದ ಇರ್ತದೆ. ಅವನು ಕರ್ನಾಟಕ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಅವನಿಗೆ ಕಾಂತಾರ ಶೆಡ್ಯೂಲ್ ಇರ್ಲಿಕ್ಕೋಸ್ಕರ ಅವನಿಗೆ ಬೇರೆ ಯಾವುದನ್ನು ವಹಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಯಾವ್ದು ಸಹ. ನಮಗೆ ಉದ್ದೇಶ ಏನು ಕೇಳಿದ್ರೆ, ನಾವು ಸ್ನೇಹಿತರಾಗಿ ಈಗ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಅಂತ ಕೇಳಿದ್ರೆ, ಇರುವಾಗ ಈಗ ನಮ್ಮೊಟ್ಟಿಗಿದ್ದ ನಮ್ಮ ಸ್ನೇಹಿತಾಗಿ ಇವತ್ತು ಅವನು ಕಳ್ಕೊಂಡಿದ್ದೇವೆ. ಈಗ ಅವನ ಮನೆಯವರಿಗೆ ಈಗ ನಾವು ಸ್ನೇಹಿತರೆ ಅವನ ಮನೆಯ ಮಕ್ಕಳ ತರ ಏನಾದರೂ ಮಾಡಿ, ಅವನ ತಾಯಿಗೆ ಏನು ಅವನೊಂದು ದುಡಿದ್ರಲ್ಲಿ ತಿಂಗಳಿಗೆ ಏನು ಕೊಡ್ತಾ ಇದ್ದಾನೆ, ಒಂದು ಅಷ್ಟು ಅಮೌಂಟ್ ತಿಂಗಳಿಗೆ ಒಂದು ಇಂಟ್ರೆಸ್ಟ್ ಬರುವಷ್ಟು ಒಂದು ಅಮೌಂಟನ್ನು ಅವನ ತಾಯಿ ಹೆಸರಿಗೆ ನಾವೊಂದು ಡೆಪಾಸಿಟ್ ಮಾಡಿ, ಅವನ ತಂಗಿ ಮದುವೆಗೆ ಒಂದು ಎಷ್ಟು ಹಣ ಬೇಕಾಗ್ತದೆ ಅಷ್ಟು ಹಣವನ್ನು ಒಂದು ಅರೇಂಜ್ಮೆಂಟ್ ಮಾಡಿ ಕೊಡುವಂಥದ್ದು ಒಂದು ನಮ್ಮ ಜವಾಬ್ದಾರಿ ಅಂತ ನಾವು ಎಣಿಸಿದ್ದೇವೆ. ಅದಕ್ಕೋಸ್ಕರ ನಾವು ಒಂದು ಕ್ರೌಡ್ ಫಂಡಿಂಗನ್ನು ಕಲೆಕ್ಟ್ ಮಾಡಿ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹೇಗೆ ವಾಟ್ಸಪ್ಪಲ್ಲಿ ಸುಮಾರು ಚಾಟಲ್ಲಿ ಇರ್ತಿದ್ದ ಅಥವಾ ಹೇಗೆ? ಡಿಪೆಂಡ್ ಸರ್, ಹೇಗಿರ್ತದೆ ಮೂಮೆಂಟು ಅಂತೇಳಿ ನೋಡ್ಬೇಕು. ಎಲ್ಲರದ್ದು ಇರುವಂಥದ್ದೇ ಫ್ರೆಂಡ್ಸ್ ಗಮ್ಮತ್ತು ಮಾತಾಡೋದು, ಒಬ್ರದ್ದೊಬ್ರು ಕಾಲು ಎಳೆಯೋದು, ಇದೇ ಇರುವಂಥದ್ದು. ಅದು ಆ ಗ್ರೂಪ್ ಅಂತ ಹೇಳಿದ್ರೆ ಅದೊಂದು ಚಂದ. ಇವತ್ತು ಆ ಗ್ರೂಪಿಗೆ ಸ್ವಲ್ಪ ಕಳೆ ಕಮ್ಮಿ ಆಗಿದೆ, ಅವ ಇಲ್ಲದೆ ಒಂದೊಂದು ಕಾಲ್ ಬಂದಿದೆ. ಅವ್ರ ಪ್ರಸನ್ನ ಅವ್ರದ್ದೇ ಕಾಲ್ ಬಂದಿದೆ, ಚೈತನ್ಯ ಕಲಾವಿದರು ಪ್ರಸನ್ನ, ನಾನು ಹೇಳಿದ್ನಲ್ಲ ಆಗ, ಅವರೇ ನಮ್ಗೆ ಕಾಲ್ ಮಾಡಿದ್ರು. ನನಗೆ ಇಂಡಿವಿಜುವಲಿ ಅವ್ರು ಕಾಲ್ ಮಾಡಿದ್ರು, ಇವರಿಗೆ ಇನ್ನೊಂದು ಅವ್ರು ಬೇರೆ ಫ್ರೆಂಡ್ಸ್ ಇದ್ರು ಕನೆಕ್ಷನ್, ಅವ್ರು ಕಾಲ್ ಮಾಡಿದ್ರು, ಹೀಗೀಗ ಆಗಿದೆ ರಾಕೇಶ್ ಇದು ಅಂತೇಳಿ. ನಮಗೆ ಸಡನ್ಲಿ ಶಾಕ್ ತಡ್ಕೊಳ್ಲಿಕ್ಕೆ ಆಗಲಿಲ್ಲ, ಏನು ರಿಯಾಕ್ಟ್ ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ. ಮತ್ತು ನಾವು ಇಲ್ಲಿಂದ ಹೊರಟ್ವಿ ಅಲ್ಲಿಗೆ, ಇವರೆಲ್ಲ ಒಟ್ಟಿಗೆ ಒಂದೇ ಕಡೆಯಲ್ಲಿದ್ವಿ, ನಾನು ಇನ್ನೊಂದು ಕಡೆಯಲ್ಲಿದ್ದೆ. ಎಲ್ಲರೂ ಅಲ್ಲಿ ಹೋಗಿ ಅಲ್ಲಿ ನಾವು ಸೇರಿ ನೋಡುವಾಗ ಏನಿಲ್ಲ, ಮುಗಿದ ಅಧ್ಯಾಯ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ದರು, ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ರು. ಫಸ್ಟಿಗೆ ಯಾವುದೋ ಇಲ್ಲಿಗೆ ಹಾಕಿದ್ರು, ಅಲ್ಲಿ ಆಯಿತು ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ನಾವು ಬರುವಾಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಶವ ಆಗಿದ್ದ. ನಾವು ನೋಡಿದ್ದಲ್ಲ, ಹೇಳಿದ್ದನ್ನು ಹೇಳ್ಬೋದು. ಅವನು ಕುಣಿತಾ ಇರುವಾಗಲೇ ಕುಸ್ತು ಬಿದ್ದ ಅಲ್ಲಿಗೆ ಅಂತೇಳಿ. ಅವರೆಲ್ಲ ಪೀಡ್ಸ್ ಬಂದಿರ್ಬೋದು ಅಂತೇಳಿ ಸ್ವಲ್ಪ ಕಬ್ಬಿಣ ಎಲ್ಲ ಕೊಟ್ಟರಂತೆ. ಆಮೇಲೆ ಪಲ್ಸ್ ನೋಡುವಾಗ ಪಲ್ಸ್ ಸಿಕ್ಕಾಪಟ್ಟೆ ಲೋ ಆದದ್ದು ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ. ಅವರು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗುವಾಗ ಮುಗಿದಿದೆ ಅಂತ ಹೇಳಿ. ಬಟ್ ಕುಣಿತಾ ಇರುವಾಗನೇ ಬಿದ್ದೋಗಿತ್ತು. ಕುಣಿತಾ ಅದು ವಿಡಿಯೋದಲ್ಲೇ, ಅವನು ಕುಣಿತಾ ಇದ್ದದೆಲ್ಲ ವಿಡಿಯೋ ಇದೆ. ಕುಣಿತಾ ಇರುವಾಗ ಅವನು ಬಿದ್ದ ಅಂತೆ. ನಾವು ಹೇಳೋದು ವಿಷಯ ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಗೆಳೆಯನಾಗಿ ಇದ್ದಷ್ಟು ದಿನ ನಮ್ಮನ್ನೆಲ್ಲ ನಗಿಸಿದಾನೆ ಅವನು, ಯಾರಿಗೂ ಬೇಜಾರು ಮಾಡಲಿಲ್ಲ. ಇವತ್ತು ರಾಕೇಶ್ ಅಂತ ಹೇಳಿದರೆ ನೀವು ಪ್ರಪಂಚದಲ್ಲಿ ಹುಡುಕಿದ್ರೆ ನಿಷ್ಠೂರ ಇಲ್ಲದ ಏಕೈಕ ವ್ಯಕ್ತಿ ಇದ್ರೆ ರಾಕೇಶನ್. ಈಗ ನನಗೊಂದಿಷ್ಟು ಜನ ನಿಷ್ಠೂರ ಇದ್ದಾರೆ, ಇವರಿಗೊಂದಿಷ್ಟು ಜನ ಇರ್ಬೋದು, ಇವರಿಗೊಂದಿಷ್ಟು ಜನ ನಿಷ್ಠೂರ ಇರ್ಬೋದು. ಅವನಿಗೆ ಯಾರೊಬ್ಬರು ಕೂಡ ನಿಷ್ಠೂರ ಇಲ್ಲ. ನಿಷ್ಠೂರ ಇಲ್ದಿದ್ದಂಥ ವ್ಯಕ್ತಿ ಇದ್ದರೆ ಅದು ರಾಕೇಶ. ಯಾರ ಹತ್ರವೂ ನಿಷ್ಠೂರ ಕಟ್ಕೊಳ್ಳಲಿಲ್ಲ. ಎಲ್ಲರನ್ನು ಇದ್ದಷ್ಟು ದಿನ ಒಂದು ಟೀಮಲ್ಲಿ ಒಂದು ಜಾಗದಲ್ಲಿ ರಾಕೇಶ್ ಇದ್ದರೆ ಆ ಜಾಗದಲ್ಲಿ ನಗೆ ಇತ್ತಂತೇಳಿ ಎಲ್ಲರನ್ನು ನಗಾಡಿಸ್ಕೊಂಡು ಎಲ್ಲರ ಹತ್ರ ತಮಾಷೆ ಮಾಡಿಕೊಂಡು ಇದ್ದ. ಇವತ್ತು ಅವ ಇಲ್ಲ, ಅದೇ ನಮಗೆ ತುಂಬ ದುಃಖದ ವಿಷಯ. ಅಂಥ ಒಂದು ಗೆಳೆಯನ್ನು ಕಳ್ಕೊಂಡಲ್ಲ ಅಂತೇಳಿ ನಮಗೆ ತುಂಬ ದುಃಖದ ವಿಷಯ.